ಆಗಸ್ಟ್ 2019ರಲ್ಲಿ ನಮ್ಮ ಹೆಮ್ಮೆಯ ಎಲ್ ನಿರ್ಮಾತೃ ಒಂದು ಯುದ್ಧ ಹೆಲಿಕಾಪ್ಟರ್ನ ನಾವೀಗ ನೋಡ್ತಾ ಇದ್ದೀವಿ. ಅದನ್ನು ಪರಿಚಯ ಕೂಡ ಮಾಡಿಸ್ತೀವಿ. ಯಾಕಂದರೆ ಇದು ಲೈಟ್ ವೆಯ್ಟರ್ ಹೆಲಿಕಾಪ್ಟರ್ ಅಂತಲೇ ಸಾಕಷ್ಟು ಪ್ರಖ್ಯಾತಿಯನ್ನು ಪಡ್ಕೊಂಡಿರುವಂಥದ್ದು. ಇದೆಲ್ಲದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಎಲ್ನ ಸಿಬ್ಬಂದಿಯಾಗಿರುವಂಥ ಮಹೀಪತಿ ಅವರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ಸರ್ ಹೇಳಿ, ಈ ಹೆಲಿಕಾಪ್ಟರ್ ಏನು, ALH ಹೆಲಿಕಾಪ್ಟರ್ ಅಂತೇಳಿ ಏನೆಲ್ಲ ಸ್ಪೆಷಾಲಿಟಿ ಹೊಂದಿದೆ ಇದು? ಓಕೆ, ALH ಹೆಲಿಕಾಪ್ಟರ್ ಬಂದು 5.8 ಟನ್ಸ್ ಕೆಪಾಸಿಟಿ ಇರೋದು. ಇದನ್ನು ನಾವು ಆರ್ಮಿ ಅವ್ರಿಗೂ ಕೊಡ್ಬೋದು, ಏರ್ಫೋರ್ಸ್ನವ್ರಿಗೂ ಕೊಡ್ಬೋದು, ನೇವಿ ಅವರು ಯೂಸ್ ಮಾಡ್ತಿದ್ದಾರೆ, ಕೋಸ್ಟ್ ಗಾರ್ಡ್ನವ್ರಿಗೆ ಯೂಸ್ ಮಾಡ್ತಿದ್ದಾರೆ. ಬೇಸಿಕ್ ಹೆಲಿಕಾಪ್ಟರನ್ನು ನಾವು ನಿರ್ಮಾಣ ಮಾಡಿ ಯಾವ್ಯಾವ ಯೂಸರ್ಸ್ ಇರ್ತಾರೆ ಅವರಿಗೆ ರಿಕ್ವೈರ್ಮೆಂಟ್ ಯಾವ ಥರ ಇರುತ್ತೆ ಅನ್ನೋದ್ರ ಮೇಲೆ ಅದು ಕಸ್ಟಮೈಸ್ ಮಾಡಿ ಅವ್ರನ್ನ ಕೊಡ್ತಾ ಇರ್ತೀವಿ. ಈಗ ಆರ್ಮಿಗೆ ಬೇಕು ಅನ್ನೋದಾದರೆ ಅವರು ಟ್ರೂಪ್ ಟ್ರಾನ್ಸ್ಪೋರ್ಟ್ ಅಂತ ಯೂಸ್ ಮಾಡ್ತಾರೆ. 14 ಜನ ಸೈನಿಕರನ್ನು ಬೆನ್ನ ಮೇಲೆಲ್ಲ ಅವರ ವೆಪನ್ಸ್ಗಳನ್ನೆಲ್ಲ ಹಾಕ್ಕೊಂಡು ಅವ್ರನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕರ್ಕೊಂಡು ಹೋಗೋದಕ್ಕೆ ಯೂಸ್ ಮಾಡ್ತಾರೆ. ಅದರಲ್ಲಿ ಕೆಲವೊಂದೆಲ್ಲ ಹೊಸ ಹೊಸ ಸಿಸ್ಟಮ್ಗಳಿದೆ. ಎಲೆಕ್ಟ್ರೋ ಆಪ್ಟಿಕಲ್ ಸಿಸ್ಟಮ್ ಅಂತ ಬರುತ್ತೆ, ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಅಂತ ಬರುತ್ತೆ. ಅದರಿಂದ ಅವರು 10-12 ಕಿಲೋಮೀಟರ್ ದೂರದಲ್ಲಿರುವಂಥ ಎಲ್ಲ ವಿಷಯಗಳನ್ನು ತಿಳ್ಕೊಂಡು ಅದಕ್ಕೆ ತಕ್ಕಂತೆ ಪ್ಲ್ಯಾನ್ ಮಾಡ್ಕೊಳ್ತಾರೆ. ಆಮೇಲೆ ವೆಪನ್ಸ್ಗಳಿದೆ. ವೆಪನ್ಸ್ ಇರೋದ್ರಿಂದ ನಮಗೆ ಯುದ್ಧ ವಿಮಾನವಾಗಿ ಕನ್ವರ್ಟ್ ಮಾಡ್ಕೊಳ್ಳೋ ಟೈಮಲ್ಲಿ ಅಲ್ಲಿ ಹೋಗಿ ಅವ್ರಿಗೆ ಅಟ್ಯಾಕ್ ಮಾಡಬಹುದು. ಹೇಗೆಂದರೆ 20mm ಗನ್ ಅಂತ ಬರುತ್ತೆ. ಇದರಲ್ಲಿಲ್ಲ, ಅದು ಆ್ಯಕ್ಚುಲಿ ಬೇರೆ ಇನ್ನೊಂದು ಮಾಡಲಲ್ಲಿ ಬರುತ್ತೆ. ಇದರದ್ದು 5-6 ಮಾಡಲ್ಗಳಿದೆ. ಯುಟಿಲಿಟಿ ವರ್ಷನ್ ಅಂತ ಒಂದು ಬರುತ್ತೆ. ಯುಟಿಲಿಟಿ ವರ್ಷನ್ನಲ್ಲಿ ಬರೀ ಟ್ರೂಪ್ ಟ್ರಾನ್ಸ್ಪೋರ್ಟು, ಜನನ ಕರ್ಕೊಂಡು ಹೋಗೋದಕ್ಕೆ ಅಥವಾ ಒಳಗಡೆಯಲ್ಲಿ ಮೆಡಿಕಲ್ ಆ್ಯಂಬ್ಯುಲೆನ್ಸ್ ಟೈಪ್ ಮಾಡ್ಕೊಳ್ಳೋದಕ್ಕೆ ಆ ಥರದನ್ನೆಲ್ಲ ಯೂಸ್ ಮಾಡಿಕೊಂಡು ಯುಟಿಲಿಟಿ ವೇರಿಯಂಟ್ ಅಂತ ಮಾಡೋದು ಒಂದಿದೆ. ವೆಪನೈಸ್ಡ್ ವರ್ಷನ್ನಲ್ಲಿ ಗನ್ನು 20mm ಗನ್ನು ಆ್ಯಂಡ್ 70mm ರಾಕೆಟ್ ಸಿಸ್ಟಮು ಆ್ಯಂಡ್ ಏರ್ ಟು ಏರ್ ಮಿಸೈಲು, ಏರ್ ಟು ಗ್ರೌಂಡ್ ಮಿಸೈಲ್ ಎಲ್ಲ ಇಂಟಿಗ್ರೇಟ್ ಮಾಡ್ತಾರೆ. ಸೆನ್ಸರ್ಸ್ಗಳಿರುತ್ತೆ, ಬೇರೆ ಬೇರೆ ಸೆನ್ಸರ್ಸು. ಬೇರೆ ಬೇರೆ ಸೆನ್ಸರ್ಸ್ ಅಂದರೆ ಅದು ನಾನು ಹೇಳಿದಾಗೆ ಈಗ ಹೊಸ ದೂರದಿಂದ ಬಂದಿರೋ ಆಬ್ಜೆಕ್ಟ್ಗಳನ್ನು ನೋಡಿ ಅದು ವೈರಿಗಳದ ಅದು ನಮ್ದು ಅಂತ ಐಡೆಂಟಿಫೈ ಮಾಡೋದಕ್ಕೆ, ಆಮೇಲೆ ಅದನ್ನು ಟಾರ್ಗೆಟ್ ಮಾಡೋದಕ್ಕೆ, ಏಮ್ ಮಾಡೋದಕ್ಕೆ ಎಲ್ಲ ಯೂಸ್ ಮಾಡಿಕೊಂಡು ಆ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಅದನ್ನು ವೆಪನ್ ಸಿಸ್ಟಮ್ಗೆ ಫೀಡ್ ಮಾಡ್ತಾರೆ. ವೆಪನ್ ಸಿಸ್ಟಮ್ ಆಲ್ಸೋ ಅದನ್ನು ನೋಡ್ಕೊಂಡ್ಬಿಟ್ಟು ಇದು ನನ್ನ ಟಾರ್ಗೆಟು ಅಂತ ಹೋಗಿ ಅಲ್ಲಿ ಹೋಗಿ ಶೂಟ್ ಮಾಡುತ್ತೆ. ಸರ್, ಇದು ಯಾವೆಲ್ಲ ಪ್ರದೇಶಗಳಲ್ಲಿ ಲ್ಯಾಂಡಿಂಗ್ ಮಾಡುವಂಥ ಸಾಮರ್ಥ್ಯ ಹೊಂದಿರುವಂಥದ್ದು ಇದು? ಇದನ್ನು ನಾವು ಸ್ಪೆಷಾಲಿಟಿ, ಇದ್ರ ಬಗ್ಗೆ ಸ್ಪೆಷಾಲಿಟಿ ಹೇಳಬೇಕು ಅನ್ನೋದಾದರೆ ಹೈ ಆಲ್ಟಿಟ್ಯೂಡಲ್ಲಿ ಅಂದರೆ ಎತ್ತರದ ಹಿಮಾಲಯ ಅಥವಾ ನಮ್ಮ ಲೇನಲ್ಲೆಲ್ಲ ಯೂಸ್ ಮಾಡೋದಕ್ಕೆ ಬಹಳ ಉಪಯೋಗ ಆಗಿದೆ ಇದು. ಆ್ಯಕ್ಚುಲಿ ವರ್ಲ್ಡಲ್ಲೇ ಒಂದೇ ಒಂದು ಹೆಲಿಕಾಪ್ಟರ್ ಇರೋದು ಇವಾಗ 6 ಕಿಲೋಮೀಟರ್ ರೇಂಜಲ್ಲಿ ಸಿಯಾಚಿನ್ ಗ್ಲೇಷಿಯರ್ಸಲ್ಲಿ ಎಲ್ಲ ಕಡೆಗೆ ಹೋಗಿ ಲ್ಯಾಂಡ್ ಮಾಡಿ ಅಲ್ಲಿಂದ ಮತ್ತೆ ಟೇಕ್ ಆಫ್ ಮಾಡಿ ಆಪ್ರೇಟ್ ಮಾಡ್ತಾ ಇರೋವಂಥ ಒಂದೇ ಒಂದು ಹೆಲಿಕಾಪ್ಟರ್ ಇದು, ಈ ಕೆಪಾಸಿಟಿನಲ್ಲಿರೋದು. ಓಕೆ, ಟೆಸ್ಟಿಂಗ್ ಮಾಡೋ ಟೈಮಲ್ಲಿ ಕೋಲ್ಡ್ ಟೆಂಪ್ರೇಚರನ್ನು -30 ಡಿಗ್ರಿವರೆಗೂ ಟೆಸ್ಟ್ ಮಾಡ್ತೀವಿ. ಸ್ನೋ ಫಾಲಿಂಗ್ ಏರಿಯಾನಲ್ಲಿ ಹೋಗಿ ಅದನ್ನ ಇಟ್ಬಿಟ್ಟು ಎರಡು ದಿವಸ ಇಟ್ಟು 3ನೇ ದಿವಸ ಅದನ್ನು ಹೋಗಿ ಮತ್ತೆ ಇಂಜಿನ್ ರಿಕವರ್ ಮಾಡೋದಕ್ಕೆ, ಇಂಜಿನ್ ಸ್ಟಾರ್ಟ್ ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡೋದಕ್ಕೆ 3 ದಿವಸ -30 ಡಿಗ್ರಿ -40 ಡಿಗ್ರಿನಲ್ಲಿ ಟೆಸ್ಟ್ ಮಾಡಿ ಆಮೇಲೆ ತೊಗೊಂಬರ್ತೀವಿ. ಇದು ಹೈ ಆಲ್ಟಿಟ್ಯೂಡ್ ಆಯಿತು. ಹಾಗೆ ನೇವಿ ಅವರಿಗೆ, ಕೋಸ್ಟ್ ಗಾರ್ಡ್ನವ್ರಿಗೆಲ್ಲ ಸಿ ಲೆವೆಲಲ್ಲಿ ಮಾಡಬೇಕು. ಓಕೆ, ಅಲ್ಲಿನೂ ಬೇರೆ ರೀತಿಯಿಂದ ಪ್ಯಾರಾಮೀಟರ್ಸ್ ಇರುತ್ತೆ ಅವರಿಗೆ, ಅಲ್ಲಿನೂ ಸಕ್ಸಸ್ಫುಲ್ಲಾಗಿ ಫ್ಲೈ ಆಗುತ್ತೆ. ಆಮೇಲೆ ಡೆಸರ್ಟು, ನಮ್ಮ ಭಾರತ ದೇಶದಲ್ಲಿ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಥರದ್ದೆಲ್ಲ ವಾತಾವರಣ ಇರೋದರಿಂದ ಎಲ್ಲ ಕಡೆಗೂ ಸೂಟ್ ಆಗೋ ಥರ ಇದನ್ನು ನಿರ್ಮಾಣ ಮಾಡಿದ್ದೀವಿ. ಡೆಸರ್ಟಲ್ಲಿ ರಾಜಸ್ಥಾನ, ಗುಜರಾತ್ ಬಾರ್ಡರ್ಸು ಅಲ್ಲೆಲ್ಲನೂ ಡಸ್ಟ್ ಎನ್ವೈರನ್ಮೆಂಟ್ ಇದೆ, ಅಲ್ಲೆಲ್ಲನೂ ತುಂಬಾ ಯೂಸ್ ಆಗುತ್ತೆ. ಅದಕ್ಕಾಗಿರುವಂಥ ಫೀಚರ್ಸ್ ಇರುತ್ತೆ. ಕೆಲವೊಂದೆಲ್ಲ ಈ ಪಾರ್ಟಿಕಲ್ ಸೆಪರೇಟರ್ ಅಂತ ಬರುತ್ತೆ, ಅಲ್ಲಿ ಇಂಜಿನ್ ಒಳಗಡೆ ಹೋಗೋದಕ್ಕೆ ಪಾರ್ಟಿಕಲ್ ಸೆಪರೇಟರ್ ಅಂತ ಬರುತ್ತೆ. ಅದು ಎಲ್ಲ ಡಸ್ಟ್ಗಳನ್ನು ಒಳಗಡೆ ಹೋಗೋದನ್ನೆಲ್ಲ ಕಡಿಮೆ ಮಾಡುತ್ತೆ. ಆಮೇಲೆ ಇಂಜಿನ್ ಪರ್ಫಾರ್ಮೆನ್ಸ್ ಅಂತ ನೋಡ್ತಾರೆ, ಯಾವ ಆಲ್ಟಿಟ್ಯೂಡಲ್ಲಿ ಹೋದರೆ ಎಷ್ಟು ಹಾರಾಡ್ಬೋದು, ಎಷ್ಟು ಹೊತ್ತು ಹಾರಾಡ್ಬೋದು ಅಂತ. ಅದಕ್ಕಾಗಿರೋ ಎಲ್ಲ ಫೀಚರ್ಗಳನ್ನು ಆ್ಯಡ್ ಮಾಡಿದ್ದೀವಿ ಇದರಲ್ಲಿ. ಸರ್, ಇದು ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಪೇಲೋಡ್ ಎಷ್ಟು ಹೊಂದಿದೆ ಸಾಮರ್ಥ್ಯ? 1000 kg ಅಂತ ಮಿನಿಮಮ್ ಆ್ಯಡ್ ಮಾಡ್ಬೋದು. ಅದು ಫ್ಯೂಯಲ್ಗೂ ಮತ್ತು ಎಕ್ಸ್ಟರ್ನಲ್ ಲೋಡ್ಗೂ ಕಾಂಬಿನೇಷನ್ ಇರುತ್ತೆ. ನಾನು ಹೆವಿ ಲೋಡ್ ತೊಗೊಂಡ್ರೆ ಡಿಸ್ಟೆನ್ಸ್ ಕಡಿಮೆ ಕವರ್ ಮಾಡ್ಬೋದು, ಫ್ಯೂಯಲ್ ಕಡಿಮೆ ಮಾಡಿ ವೆಯ್ಟ್ ಜಾಸ್ತಿ ಮಾಡಿಕೊಂಡು ಹಾರೋಗ್ಬೋದು. ಆಲ್ ಆಫ್ ವೇಟ್ ಅಂತ ಏನು ಹೇಳ್ತೀವಿ ಅದು 5.8 ಟನ್ಸ್. ಆ 5.8 ಟನ್ಸಲ್ಲಿ 3.8 ಟನ್ಸು ಬೇಸಿಕ್ ಎಂಟಿ ವೇಟ್ ಅಂತ ಇರುತ್ತೆ. 1 ಟನ್ನು ಫ್ಯೂಯಲ್ ಕೆಪಾಸಿಟಿ ಇದೆ, 1000 kgs. 1 ಟನ್ ಪೇಲೋಡ್ ಇರುತ್ತೆ. ಫ್ಯೂಯಲ್ ಕಡಿಮೆ ಮಾಡಿಕೊಂಡ್ರೆ ಪೇಲೋಡ್ ಜಾಸ್ತಿ ಮಾಡ್ಕೋಬೋದು, ಯಾಕೆಂದರೆ ಫ್ಯೂಯಲ್ ಕಡಿಮೆ ಆದರೆ ಡಿಸ್ಟೆನ್ಸ್ ಕಡಿಮೆ ಆಗುತ್ತೆ ಹೋಗೋದಕ್ಕೆ. ಆ ರೇಂಜಲ್ಲಿ ನಾವು ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತಾರೆ ಅವರಷ್ಟೇ. ಸರ್, ಡಿಫೆನ್ಸಲ್ಲಿ ಈಗಾಗಲೇ ಸಾಕಷ್ಟು ಯುದ್ಧ ಹೆಲಿಕಾಪ್ಟರ್ಗಳಿವೆ. ಆ ಯುದ್ಧ ಹೆಲಿಕಾಪ್ಟರ್ಗಳಿಗೂ ಈ ಎಲ್ ನಿರ್ಮಾಣ ಮಾಡಿರುವಂಥ ಈ ಹೆಲಿಕಾಪ್ಟರ್ಗೂ ಏನು ಡಿಫ್ರೆನ್ಸ್ ಇದೆ? ಇದು ಡಿಫರೆನ್ಸ್ ಅಂತಲ್ಲ, ಇದು ಒಂದು ವಿಶೇಷ ಹೇಳಬೇಕು ಇದರದ್ದು ಅಂದರೆ ಹೈ ಆಲ್ಟಿಟ್ಯೂಡಲ್ಲಿ, ಓಕೆ, ಸಿಯಾಚಿನ್ ಗ್ಲೇಷಿಯರ್ಸಲ್ಲಿ ಆಮೇಲೆ ಲೇಯಲ್ಲಿ ಹಾರಾಡೋದಕ್ಕೆ ಸಾಮರ್ಥ್ಯ ಹೊಂದಿರೋದು, ಹೈ ಕೆಪಾಸಿಟಿ ಪೇಲೋಡನ್ನು ಎತ್ತೋದಕ್ಕೆ. ಈಗಿರೋದೆಲ್ಲ ಸಣ್ಣ ಹೆಲಿಕಾಪ್ಟರ್ಗಳು ಚೇತಕ್ ಅಂತಲೇ ಯೂಸ್ ಮಾಡ್ತಿದ್ದೀವಿ, ಚಿಕ್ಕದ್ದು.
ಅದರಲ್ಲಿ ಬರೀ ಒಂದು 50 kg ಪೇಲೋಡ್ ತೊಗೊಂಡು ಹೋಗ್ಬೋದು. ಇದರಲ್ಲಿ 150 to 200 kg ಪೇಲೋಡನ್ನು ಆ ಏರಿಯಾನಲ್ಲೇ ತೊಗೊಂಡು ಹೋಗ್ಬೋದು. ಆ ಆಲ್ಟಿಟ್ಯೂಡಲ್ಲಿ ಅಪ್ ಟು 180 to 200 kg ಪೇಲೋಡ್ ತೊಗೊಂಡು ಹೋಗ್ಬೋದು. ಅದು ಯಾಕೆ ಉಪಯೋಗ ಆಗುತ್ತೆ ಅಂದರೆ ಬಾರ್ಡರ್ ಫ್ರಂಟಲ್ಲಿ ಇರೋದ್ರಲ್ಲಿ ಹೆಲಿಕಾಪ್ಟರ್ಗಳನ್ನು ಬಿಟ್ಟರೆ ಬೇರೆ ಯಾವುದೂ ಆಕ್ಸೆಸ್ ಇಲ್ಲ ಅವ್ರಿಗೆ. ಎಲ್ಲ ಐಟಮ್ಗಳನ್ನು ಇಲ್ಲಿಂದ ತೊಗೊಂಡೋಗಿ ಅವ್ರು ಸಪ್ಲೈ ಮಾಡ್ತಾರೆ. ಅಲ್ಲೇನಾದರೂ ತೊಂದರೆ ಆದರೆ ಅವ್ರನ್ನ ಎತ್ಕೊಂಬರೋದಕ್ಕೆ ಎಲ್ಲದಕ್ಕೂ ಯೂಸ್ ಆಗುವಂಥದ್ದು ಇದು. ಕಾರ್ಯಾಚರಣೆ ಸಂದರ್ಭದಲ್ಲಿ ಯಾವ ರೀತಿ ತನ್ನ ಸಾಮರ್ಥ್ಯವನ್ನು ಇದು ತೋರಿಸುತ್ತೆ ಮತ್ತು ಸ್ಪೀಡ್ ವೇಗ ಮಿತಿ ಎಷ್ಟಿರುತ್ತೆ ಸರ್ ಇದು? ವೇಗ 220 ಕಿಲೋಮೀಟರ್ವರೆಗೂ ಹಾರುತ್ತೆ. 260 ಮ್ಯಾಕ್ಸಿಮಮ್ ಸ್ಪೀಡ್ ಹೋಗ್ಬೋದು. ಓಕೆ, ಆದರೆ ಆಪ್ರೇಟಿಂಗ್ ಸ್ಪೀಡ್ ಅಂದರೆ 220ರಿಂದ 230 ಕಿಲೋಮೀಟರ್ ಪ್ರತಿ ಗಂಟೆಗೆ ಹೋಗುವಷ್ಟು ಸಾಮರ್ಥ್ಯ ಹೊಂದಿದೆ. ಅದರ ಜೊತೆಗೆ ಪೇಲೋಡ್ ಎಷ್ಟು ಕ್ಯಾರಿ ಮಾಡ್ತೀರಾ, ಡಿಸ್ಟೆನ್ಸ್ ಎಷ್ಟು ಕವರ್ ಆಗುತ್ತೆ ನೋಡಬೇಕು. 2.5 hours ಎಂಡ್ಯೂರೆನ್ಸ್ ಹೇಳ್ತೀವಿ ಅದಕ್ಕೆ. ಒಂದು ಸಲ ಫ್ಯೂಯಲ್ ಫಿಲಪ್ ಮಾಡಿ ಹಾರಾಟಕ್ಕೆ ಬಿಟ್ಟರೆ 2.5 ಗಂಟೆ ಹಾರಾಡಬಲ್ಲದು. ಆಮೇಲೆ 250ರಿಂದ 300 ಕಿಲೋಮೀಟರ್ ಡಿಸ್ಟೆನ್ಸ್ ಕವರ್ ಮಾಡ್ಬೋದು ಒಟ್ಟಿಗೆ. ಸರ್, ಇದಿಷ್ಟು ಈ ಯುದ್ಧ ಹೆಲಿಕಾಪ್ಟರ್ನ ಸಾಕಷ್ಟು ತನ್ನ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು. ಯಾಕಂದರೆ ವಿಶೇಷವಾಗಿ ಸಿಯಾಚಿನ್ ಅಂಥ ಪ್ರದೇಶಗಳಲ್ಲಿ ಕಾರ್ಯಾಚರಣೆ ನಡೆಸೋದಕ್ಕೆ ಇಂಥ ಹೆಲಿಕಾಪ್ಟರ್ಗಳನ್ನು ನಮ್ಮ ಆರ್ಮಿಯಲ್ಲೂ ಕೂಡ ಬಳಕೆ ಮಾಡಲಾಗುತ್ತೆ. ಸದ್ಯಕ್ಕೆ ಇದು ಬೆಂಗಳೂರಿನ HALನಲ್ಲಿ ನಿರ್ಮಾಣ ಮಾಡಲಾಗಿರುವಂಥ ಹೆಲಿಕಾಪ್ಟರ್. ಕ್ಯಾಮ್ರಾ ಪರ್ಸನ್ ಶಿವಾನಂದ್ ಜೊತೆ ರಘುಪಾಲ್, ಫಸ್ಟ್ ನ್ಯೂಸ್ ಬೆಂಗಳೂರು.